ಏನು ಮಗ ಕಾರ್ ಯಾವುದು ಬುಕ್ ಮಾಡ್ಬೇಕಂತ ಇದೆ, ಏನ ನಿಮ್ಮ ಅಪ್ಪನ? ಮತ್ತೆ ನಮ್ಮ ಅಪ್ಪನ ಒಂದೆರಡು ದಿನ ಕಾಯ ಅಂತವನೆ, ನಾನು ಅದಕ್ಕೆ ಕತ್ಕೊಂಡಿದ್ದೀನಿ ಮಚ್ಚ. ನಿನ್ನ ಲೈಫೇ ಆರಾಮ್ ಬಿಡು ಮಗ, ನಮ್ದು ಒಂದು ಲೈಫಾ ತಿರ್ಬೋಕಿ ಜೀವನ. ಅಣ್ಣ, ನಿನ್ನೆ ಬೆಳಗ್ಗೆ ಅಪ್ಪನ ಬೈದಿ ಅಂತೆಲ್ಲ ನಿಜಾನಾ? ಯಾರ ಹೇಳಿದ್ದ? ಅಮ್ಮನು. ಅಮ್ಮನ ಹೇಳಿದ್ರೆ ನಿಜಾನ ಬಿಡು. ಏನು ಇವಾಗ? ನೀನು ಬೈದಾಗಿಂದ ಅಪ್ಪನ ಮನೆಗೂ ಬಂದಿಲ್ಲ. ನಿನಗೂ ಗೊತ್ತು ತಾನೇ ಅಪ್ಪನ ಯಾರ ಮನೆಗೂ ಹೋಗಲ್ಲ, ಯಾರ ಮನೆಗೆ ಊಟ ಮಾಡಲ್ಲ ಅಂತ. ಒಂದಿನ ತಿಂದಿಲ್ಲ ಅಂದ್ರೆ ಏನಾಗಲ್ಲ ಬಿಡು. ಹೊಟ್ಟೆ ಚುರುಕಂದ್ರೆ ಎಲ್ಲಿದ್ರು ಬರ್ತಾನೆ ಬಿಡು, ಮನ್ಯಾಕ ಬಂದು ತಿಂತಾನೆ. ಅಣ್ಣ ಹಂಗೆಲ್ಲ ಹೇಳ್ಬೇಡ, ಎಲ್ಲೋದ್ನೋ ಏನೋ ಹುಡ್ಕೊಂಬರೋಣ ಬಾರೋ. ಲೇ, ಹಿಂಗೇನು ಅರ್ಥ ಆಗ್ತದೇನಾ? ಯಾವಾಗ ನೋಡಿದ್ರೆ ಅಪ್ಪ ಅಪ್ಪ ಅಂತ ಸಾಯ್ತೀಯಲ್ಲೋ. ನಿಂಕ ನಂಗೆ ಏನು ಮಾಡಿಟ್ಟಾನ ನಿಮ್ಮ ಅಪ್ಪನ? ಯಾವುದೋ 1 ಎಕರೆ ಪುಟ್ಕೋಸಿ ಜಮೀನು ಮಾಡಿಟ್ಟವನೆ, ಅಕ್ಕನ ಮದುವೆ ಮಾಡವನೆ. ಅದು ಬಿಟ್ಟರೆ ಬೇರೆ ಏನು ಮಾಡೋಣ ನಿಂಕ? ನೋಡಿದ್ಯಾ ಹೊರಗಿನ ಪ್ರಪಂಚ ಹೆಂಗೈತಂತ? ನಾನು ನಿನ್ನಿಂತ ಬಟ್ಟೆ ಹಾಕೋದ್ರೆ ನಮ್ಮ ಪಕ್ಕನೂ ಬರಲ್ಲ ಯಾರು. ಅವ್ರ ಕಾರು, ಸೂಟು, ಬೂಟು ಎಲ್ಲ ನೋಡಿದ್ಯಾ? ಅದ್ಯಾವುದು ಅವ್ರ ಸಂಪಾದನೆ ಮಾಡಿರೋದಲ್ಲ, ಅವ್ರ ಅಪ್ಪನವ್ರು ಮಾಡಿಕ್ಕಿರೋದು. ನಿಂಗೆ ಏನು ಮಾಡಿಕ್ಕವನ ನಿಮ್ಮ ಅಪ್ಪನ? ಪುಟ್ಕೋಸಿ 1 ಎಕರೆ ಜಮೀನು, ಇದು ಒಂದು ಜೀವನನಾ? ಅಣ್ಣ, ಅಪ್ಪನ ಕೈಲಾದಷ್ಟು ಅಪ್ಪನ ಮಾಡವನೆ, ಜೊತೆಗೆ ನಮಗೂ ಚೆನ್ನಾಗಿ ಓದಿಸವನೆ. ನಿನಗೆ ಇನ್ನೇನೋ ಮಾಡಬೇಕು ಬಾರೋ, ಎಲ್ಲವನ್ನೋ ಏನೋ ಹುಡ್ಕೊಂಬರೋಣ ಬಾರೋ. ಏಯ್, ನಾನು ಬರಲ್ಲ ಹೋಗ. ಅಷ್ಟು ತೀಟ ಇದ್ರೆ ನೀನೇ ಹೋಗು. ಕೊಡ್ಬೇಕು ನನ್ನ ಪಾರ್ಟ್ ನಾನು ತೋರಾಡ್ತಾ ಬರ್ತಿದ್ರೆ ಲೋಕ್ ಕುಡುಕಲು ಎಂಡು ಕುಡುಕ ಲೋಕ್ ಕುಡುಕ ಅಂತಾರೆ. ಲೋಕ್ ಕುಡುಕಲು ಎಂಡು ಕುಡುಕ ಲೋಕ್ ಕುಡುಕ ಅಂತಾರೆ. ಕಾರ್ನಲ್ಲಿ ಬಂದು ಬಿ ಫೇಟ್ರು. ಕುಟ್ಟ ನನ್ನ ಮಗನೇ ಏನೋ ಕುಡ್ದಿದ್ದೆ ಅಂತಾರ. ಏನು ಸ್ವಾಮಿ ನೀವು ಯಾವಾಗಲೂ ಕುಡಿಯೋದಿಲ್ವಾ? ನಿಮ್ಮ ಮಂತ್ರಿಗಳು ಯಾರು ಕುಡಿಯೋದಿಲ್ವಾ? ನಾನು ಕುಡಿಯೋದು ರಮ್ಮು, ನೀವು ಕುಡಿಯೋದು ರಮ್ಮು, ನಾನು ಕುಡಿಯೋದು ಎಂಡ. ಏ ಅಪ್ಪಯ್ಯ, ನೀವು ರಾಮಣ್ಣನ ಮಕ್ಕಳಲ್ಲೇನೋ ನೀವು? ನಿಮ್ಮ ಅಪ್ಪ ಚೆನ್ನಾಗವನೇ? ಅಲ್ಲೇ ಅಪ್ಪಯ್ಯ, ನೀವು ಕೂಡ ಕುಡಿಯೋದು ಕಲ್ತು ಬಿಟ್ಟಿದ್ದೀರಲ್ಲೋ, ಉದ್ಧಾರ ಆದಂಗೆ. ಯಾಕಣ್ಣ ನೀನು ಕುಡಿಯಲ್ಲೇನು? ಅಯ್ಯ, ಕುಡಿಯೋದೇ ತಪ್ಪು, ಅದ್ರಾಗ ನೀನು ಕುಡಿದ್ರೆ ಒಳ್ಳೇದು, ನಾನು ಕುಡಿದ್ರೆ ಕೆಟ್ಟಿದ್ದೆ ಅಂತ ಅದೇನು? ಏನಿಲ್ಲ, ಎಲ್ಲ ಒಂದೇ. ನಿಮ್ಮ ವಯಸ್ಸಿನಾಗ ನಾನು ನಿಮ್ಮ ಅಪ್ಪನು ಜೊತೆ ಕೂತ್ಕೊಂಡು ಕುಡಿತಾ ಇದ್ರಿ ಬಿಡು. ನೆಮ್ಮದಿದ್ರೆ ಯಾರು ಕುಡಿಯಲ್ಲಣ್ಣ. ತಲೆಯಾಗ ಕಷ್ಟ, ಕಡ್ಡಿ, ಕಷ್ಟಗಳು ಬಾದಿಲಿದ್ರೇ ಕುಡಿಯೋದು. ಓಹೋ, ಅಂಥ ಕಷ್ಟಗಳು ನಿಮ್ಗೇನಯ್ಯ ಯಜಮಾನ? ನಿಮ್ಮ ಅಪ್ಪ ನಿಮ್ಮನ್ನು ಚೆನ್ನಾಗಿ ಸಾಕಿ ಬೆಳೆಸೇನಲ್ಲ. ಅಲ್ಲಣ್ಣ, ನಾಯಿಗಳು ಮರಿ ಆಗ್ತವೆ, 4 ಮನೆ ತಿರ್ಕೊಂಡೋಗಿ ಅವಕ್ಕೆ ಹಾಲು ಕೊಡ್ತವೆ. ಆದರೆ ನಾವು ಮನುಷ್ಯರಲ್ಲ, ನಮ್ಗೆ ಅವಕ್ಕೆ ತುಂಬ ವ್ಯತ್ಯಾಸ ಇದೆ. ಮಕ್ಕಳು ಉಡ್ಸ್ಬಿಟ್ಟು 2 ಲಕ್ಷ ಕಳಿಸ್ಬಿಟ್ರೆ ಅದೇ ದೊಡ್ಡ ಸಾಧನೆನಾ? ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು, ಆವಾಗಲೇ ಅವ್ರು ನಿಜವಾದ ತಂದೆ ತಾಯಿ ಎಣಿಸ್ಕೊಳೋದು. ಅಲ್ಲೇ ಅಪ್ಪಯ್ಯ, ನೀನು ಬೆಂಗಳೂರಿಗೆ ಹೋಗಿ ಜಾಸ್ತಿ ಕಲ್ತ್ಬಿಟ್ಟಿದೀಯ ಪಾಠ. ನೀನು ಉದ್ಧಾರ ಆದಂಗೆ. ಅಲ್ಲ, ನಿಮ್ಮ ಅಪ್ಪನ ಬಗ್ಗೆ ಏನು ಗೊತ್ತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? ಹೇಳ್ತೀನಿ ಕೇಳು ಅಣ್ಣಯ್ಯ. ನೀನು ವಯಸ್ಸಾಗಿದ್ದವಾಗ ನಿಮ್ಮ ಅಪ್ಪನ ಜೊತೆಗಿದ್ದು 2 ಜೊತೆ ಬಟ್ಟೆ. ನಿಮ್ಮ ಅಪ್ಪನ ಬೇರೆಯವ್ರ ಮನ್ಯಾಗ ಜೀತ ಕೆಲಸ ಮಾಡ್ತಾ ಇದ್ನ ಗೊತ್ತಾ? ನಿಮ್ಗೆ ಒಟ್ಟಿಗೆ ಬಟ್ಟೆ ಹಾಕಿ ಸ್ಕೂಲ್ ಕಾಲೇಜ್ ಕಳಿಸ್ದಂಗೆ ಆ ಕಾಲದಾಗ ನಮ್ಗೆ ಯಾರೂ ಕಳಿಸೋರಿಲ್ಲ. ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಲಿ ಕೆಲಸ ಮಾಡ್ತಾಯಿದ್ರೆ ನಮಗೆ ಕೂಲಿ ಎಷ್ಟು ಕೊಡ್ತಾಯಿದ್ರು ಗೊತ್ತಾ? ಎಷ್ಟು? 1 ಮುದ್ದೆ ಇಟ್ಟು ಒಂದಷ್ಟು ಅನ್ನ, ಅದ್ರಾಗೆ ಮನೆಯವರೆಲ್ಲ ಭಾಗ. ನಮ್ಮ ಮನೆಯಾಗ ಊಟಕ್ಕಿಲ್ಲ ಅಂತ ಬೇರೆಯವ್ರ ಮನೆಗೆ ನಮ್ಮನ್ನು ಜೀತಕ್ಕೆ ಇಕ್ತಾಯಿದ್ರು ಗೊತ್ತಾ? ಆಮೇಲೆ ನಿಮ್ಮ ಅಪ್ಪನಕ ಮಹಾಲಕ್ಷ್ಮಿ ಅಂತ ಮುದ್ದಾದ ಹುಡುಗಿನೂ ಸಿಕ್ಕಿದ್ಲು, ಮದುವೆನೂ ಆದ್ನು, 3 ಜನ ಮಕ್ಕಳೂ ಆದರು.
ಆಮೇಲೆ ಏನಾಯ್ತು ಅನ್ನೋ ಗೊತ್ತಿಲ್ಲ, ನಿಮ್ಮ ಅಪ್ಪನ ಜೊತೆ ಕುಡಿಯೋದೇ ಬಿಟ್ಬಿಟ್ನು. ಕೇಳಿದಕ್ಕೆ ಏನು ಹೇಳಿದ್ನು ಗೊತ್ತಾ? ನಾನು ಬಟ್ಟಿಗೆ ಇಲ್ದಂಗೆ ಬೆಳೆದ್ನಿ, ನನ್ನ ಮಕ್ಕಳು ಹಂಗೆ ಬೆಳಿಬಾರ್ದು ಅಂತ ಹೇಳಿದ್ನು ಗೊತ್ತಾ ನಿಮ್ಮ ಅಪ್ಪನು? ಅವತ್ತು ನಿಂಗೆ ಅಜ್ಜಿತ್ತಲ್ಲ ಹಂಗೆ ದುಡ್ದು ಒಂದೊಂದು ರೂಪಾಯಿ ಎತ್ತಿಕ್ಕಿ ಒಂದು ಮನೆ ಕಟ್ಟಿದ್ನು, ಆಸ್ತಿ ತೆಗೆದ್ನು, ಅಕ್ಕನಿಗೆ ಮದುವೆ ಮಾಡಿದ್ನು, ನಿಮ್ಮನ್ನು ಹೆಂಗೆ ಬೇಕು ಹಂಗೆ ಓದಿಸಿದ್ನು. ಇನ್ನೇನ್ರ ಮಾಡ್ಬೇಕು ನಿಮ್ಗೆ? ಜೀವನದಲ್ಲಿ ಬರೋ ಕಷ್ಟಗಳ ಎಲ್ಲನೂ ನಿಮ್ಮ ಅಪ್ಪನೂ ನಿಮ್ಮನ್ನು ಅನುಭವಿಸಿ ನಿಮ್ಮನ್ನು ಮಾತ್ರ ಸುಖವಾಗಿ ಬೆಳೆಸಿದ್ರು. ನಮ್ಮ ಅಪ್ಪನು ನಮಗೇನು ಮಾಡೀನಿ ಅಂತ ಹೇಳ್ತೀಯಲ್ಲ, ನೀವು ಕೇಳಿದ್ರಿಂದ ನಿಮ್ಮ ಅಪ್ಪನ ನಿಮಗೆಲ್ಲ ಮಾಡಿಕ್ಕೇವಿ. ನೀವು ಕಷ್ಟ ಅಂದರೆ ಏನಂತ ತೋರಿಸಿದ್ರೆ ಬೆಳೆಸೇವಿ ನಿಮ್ಮ ಅಪ್ಪನ ನಿಮ್ಮನ್ನ. ಇವಾಗ ನೀನು ನಿಮ್ಮ ಅಪ್ಪನಿಗೆ ಏನು ಮಾಡಬೇಕೋ ಅದನ್ನು ಮಾಡಿ ತೋರಿಸಲೇ ಅವಿವೇಕಿ. ಪರದೇಶಿ ನನ್ನ ಮಕ್ಕಳ ಥರ ಪಾಪದ ಬತ್ತಲಾಡ್ತಿರಲ್ಲೋ, ನಿಮ್ಮ ಜನ್ಮಗಷ್ಟು ಬೆಂಕಿ ಹಾಕ. ವಾಸಿ ಮಂಡ್ಯ ಮಕ್ಕಳು ವಿದ್ಯಾ ಬುದ್ಧಿ ಕಲಿಲ್ಲ.